ಯಾವ ಮಾಸದಲ್ಲಿ ಅಧಿಕ ಮಾಸ ಬರೋದಿಲ್ವೋ ಅಥವಾ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡಿದಾಗ ಅದನ್ನು ಸಂಕ್ರಾಂತಿ ಅಂತ ಕರೀತಾರೆ. ಯಾವ ಚಾಂದ್ರಮಾನದಲ್ಲಿ ಈ ಒಂದು ಮಾಸ ಇರೋದಿಲ್ಲ ಅಥವಾ ಈ ಸೂರ್ಯ ಪ್ರವೇಶ ಇರೋದಿಲ್ಲ ಅದನ್ನು ಅಧಿಕ ಮಾಸ ಅಂತ ಕರೀತಾರೆ. ಈ ಮೇ 16ರಿಂದ ಜೂನ್ 17ನೇ ತಾರೀಕಿನವರೆಗೂ ಅಧಿಕ ಮಾಸ ಅಂತ ಕರೆಯಲಾಗತ್ತೆ. ಜೊತೆಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಕ್ಷಿಪ್ರ ಬೆಳವಣಿಗೆ ಆಗ್ತಾ ಇದೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಇನ್ನೇನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅಧಿಕ ಮಾಸದಲ್ಲಿ ಪ್ರಮಾಣ ವಚನ ಎಷ್ಟು ಸೂಕ್ತ, ಒಳಿತಾಗತ್ತಾ ಕೆಡುಕಾಗತ್ತಾ, ಅದು ಕೇವಲ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮಾತ್ರನಾ ಅಥವಾ ರಾಜ್ಯದ ಜನತೆಗ ಬಹಳಷ್ಟು ಪ್ರಶ್ನೆ ಇರುತ್ತೆ. ಅದನ್ನೆಲ್ಲ ಬಗೆಹರಿಸೋದಕ್ಕೆ ಇವತ್ತು ನಮ್ಮ ಜೊತೆ ಖ್ಯಾತ ಜ್ಯೋತಿಷಿ ಹಾಗೆ ಸಂಸ್ಕೃತ ತಜ್ಞರು ಆಗಿರುವಂತಹ ಶ್ಯಾಮ್ ಪ್ರಕಾಶ್ ಶರ್ಮಾ ಗುರುಜಿ ಅವರಿದ್ದಾರೆ. ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮಗೆ. ನಮಸ್ಕಾರ ಗುರುಜಿ. ಮೊದಲನೇದಾಗಿ ಯಾವ ಸುಸಂದರ್ಭದಲ್ಲಿ ಪ್ರಮಾಣ ವಚನ ಮಾಡಿದ್ರೆ ಒಳ್ಳೇದು ಅಂತ, ಯಾಕಂದ್ರೆ ಅಧಿಕ ಮಾಸ ಮಾತಾಡೋಣ, ಅದಕ್ಕೂ ಮೊದಲು ಪ್ರಮಾಣ ವಚನದಲ್ಲಿ ಯಾವ ಮಾಸ ಒಳ್ಳೇದು ಅಂತ. ಅದಕ್ಕೂ ಮುಂಚೆ ಗುರುಗಳೇ, ಮೊದಲಿಗೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡ್ ಬರೋಣ. ನಾಳೆ ಸಿದ್ದರಾಮಯ್ಯ ಎಕ್ಸಿಟ್ ಆಗ್ತಾರ? ಡಿ.ಕೆ. ಶಿವಕುಮಾರ್ ಅವರು ಗ್ರ್ಯಾಂಡ್ ಎಂಟ್ರಿ ಕೊಡ್ತಾರ? ಅಧಿಕ ಮಾಸದಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸ್ಫೋಟಕ ಬೆಳವಣಿಗೆ ಆಗತ್ತೆ. ನಾಳೆ ರಾಜೀನಾಮೆ ನೀಡೋದಕ್ಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯ. ಅಧಿಕ ಮಾಸದಲ್ಲೇ ಕನಕಪುರ ಬಂಡೆಗೆ ಪಟ್ಟಾಭಿಷೇಕ ಆಗೋದು ಫಿಕ್ಸ್ ಅಂತ. ಅಧಿಕ ಮಾಸದಲ್ಲೇ ಅಧಿಕಾರಿ ಡಿಕೆಗೆ ಗುರುಬಲ ಹೇಗಿದೆ? ರಾಜಗುರು ದ್ವಾರಕಾನಾಥ ಮೊರೆ ಹೋದ್ರ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್? ಅಧಿಕ ಮಾಸದಲ್ಲೇ ಅಧಿಕಾರ ಸ್ವೀಕರಿಸಿದ್ರೆ ಒಳ್ಳೆಯದಾಗತ್ತಾ ಅಥವಾ ಕೆಟ್ಟದಾಗತ್ತಾ? ನಾಳೆ ಸಿದ್ದರಾಮಯ್ಯ ಅವರು ಎಕ್ಸಿಟ್ ಆಗ್ತಾರೆ. ಅದಾದ ನಂತರದಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಎಂಟ್ರಿ ಕೊಡ್ತಾರಾ ಅಂತ. ಅದರಲ್ಲೂ ಕೂಡ ಅಧಿಕ ಮಾಸ ಹೇಳ್ತಾ ಇದ್ವಿ, ಅದು ಒಳ್ಳೆಯದಾ ಅಥವಾ ಕೆಟ್ಟದಾಗತ್ತಾ? ರಾಜ್ಯದ ಜನತೆಯೂ ಸೇರಿದಂತೆ ಯಾವ ವಿಚಾರಕ್ಕೆ ಅಥವಾ ಯಾವ ಸಮಯದಲ್ಲಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ರೆ ಒಳ್ಳೆಯದು? ಅಧಿಕ ಮಾಸದಲ್ಲಿ ಕನಕಪುರ ಬಂಡೆಗೆ ಪಟ್ಟಾಭಿಷೇಕ ಫಿಕ್ಸ್ ಆದ್ರೆ ಮುಂಬರುವಂತ ಎಲೆಕ್ಷನ್ಗೂ ಕೂಡ ಇದೇ ಅಧಿಕಾರ ಮುಂದುವರಿಯತ್ತಾ? ನಿಜಕ್ಕೂ ಗುರುಬಲ ಸ್ಟ್ರಾಂಗ್ ಆಗಿದೆಯಾ? ಬಹಳಷ್ಟು ಪ್ರಶ್ನೆಗಳಿದೆ. ಈಗಾಗಲೇ ಸುರ್ಜೇವಾಲಾ ಸೇರಿದಂತೆ ಹೈಕಮಾಂಡ್ನಲ್ಲಿ ತೆಗೆದುಕೊಂಡಂತ ಡಿಸಿಷನ್, ಅದಾದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಧಿಕಾರವನ್ನ ಬಿಟ್ಕೊಡ್ತಾರಾ? ಮೊದಲಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೀತಾರೆ, ತದನಂತರದಲ್ಲಿ ಯಾವ ಡಿಸಿಷನ್ ಹೊರ ಹೊಮ್ಮತ್ತೆ? ಜೊತೆಗೆ ಡಿ.ಸಿ.ಎಂ ಸ್ಥಾನಕ್ಕೆ ಯಾರು ಬಂದು ಕುಳಿತುಕೊಳ್ತಾರೆ? ಬಹಳಷ್ಟು ಪ್ರಶ್ನೆಗಳು ಇರೋದು. ಗುರುಗಳೇ, ಮಾತನಾಡ್ತಾ ಇದ್ವಿ, ಯಾವ ಸುಸಂದರ್ಭದಲ್ಲಿ ಪ್ರಮಾಣ ವಚನ ಮಾಡಿದ್ರೆ ಒಳ್ಳೇದು ಅಂತ ಮೊದಲಿಗೆ ತಿಳಿಸ್ಕೊಡಿ. ಅದಾದ ನಂತರದಲ್ಲಿ ಅಧಿಕ ಮಾಸದ ಬಗ್ಗೆ ಮಾತನಾಡ್ತಾ ಹೋಗೋಣ. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ, ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ಇಲ್ಲಿ ನಮ್ಮ ಜ್ಯೋತಿಷ ಶಾಸ್ತ್ರದ ಮುಹೂರ್ತ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹದ್ದು ಕೆಲವು ಗ್ರಂಥಗಳಿದೆ. ಮುಖ್ಯವಾಗಿ ಅದರೊಳಗೆ ಒಂದು ಅತ್ಯಂತ ಪ್ರಮುಖವಾದ ಗ್ರಂಥದಲ್ಲಿ ಯಾವ ರೀತಿ ಹೇಳುತ್ತೆ ಅಂದರೆ, ಅಥವಕ್ಷ್ಯ ವಿಶೇಷೇಣ ವಜ್ರಿನ್ ರಾಜಾಭಿಷೇಚನಃ ಅಂತ ಇಲ್ಲಿ ಬೃಹಸ್ಪತಿ ಇಂದ್ರನಿಗೆ ಹೇಳ್ತಾ ಇರತಕ್ಕಂಥದ್ದು. ಹಾಗಾಗಿ ಏನು ಹೇಳುತ್ತೆ ಇಲ್ಲಿ ಅಂದರೆ, ಜ್ಯೇಷ್ಠಾಯಾಮ್ ಉತ್ತಮಂ ವಿದ್ಯಾತ್ ವಜ್ರಿಣಃ ತದ್ದಿನಂ ಯತಃ ಅಂತ ತೊಗೊಂಡಿದ್ದಾರೆ. ಫಸ್ಟು ಶ್ಲೋಕ ತೊಗೊಂಡಿದ್ದಾರೆ ಅದು. ಜ್ಯೇಷ್ಠಾಯಾಮ್ ಉತ್ತಮಂ ವಿದ್ಯಾತ್ ಅಂತ ತೊಗೊಂಡಿದ್ದಾರೆ. ಅಂದರೆ ಜ್ಯೇಷ್ಠ ನಕ್ಷತ್ರದಲ್ಲಿ ತೊಗೊಂಡಿರೋದು ಅಥವಾ ಜ್ಯೇಷ್ಠ ಮಾಸದಲ್ಲಿ ಅಂತ ಕೂಡ ನಾವು ಅದನ್ನು ತಿಳ್ಕೊಬೋದು. ಆದರೆ ಈ ಸತಿ ಅಧಿಕ ಮಾಸ ಬಂದಿದೆ, ಜ್ಯೇಷ್ಠ ಮಾಸ. ಇದರ ಬಗ್ಗೆ ಆಮೇಲೆ ಮಾತಾಡ್ತೀನಿ ನಾನು. ಸೊ ಹಾಗಾಗಿ ಜ್ಯೇಷ್ಠ ಮಾಸದಲ್ಲಿ ತೊಗೋಬೋದು, ತೊಗೋಬಾರ್ದು ಅಂತಿಲ್ಲ. ಅಧಿಕ ಮಾಸದ ಬಗ್ಗೆ ಆಮೇಲೆ ಮಾತಾಡ್ತೀನಿ ಅಂತ ನಾನು ಹೇಳಿದ್ದೀನಿ. ಜ್ಯೇಷ್ಠ ಮಾಸದಲ್ಲಿ ತೊಗೋಬೋದು, ತೊಗೋಬಾರ್ದು ಅಂತಿಲ್ಲ. ಆದರೆ ಕೆಲವು ನಕ್ಷತ್ರಗಳನ್ನು ಹೇಳುತ್ತೆ. ಉದಾಹರಣೆಗೆ ರೋಹಿಣಿ, ಪುಷ್ಯ, ಉತ್ತರ ಫಲ್ಗುಣಿ, ಹಸ್ತ, ಉತ್ತರಾಷಾಢ, ಶ್ರವಣ, ಉತ್ತರಾಭಾದ್ರ, ರೇವತಿ, ಅಶ್ವಿನಿ, ಇಷ್ಟು ನಕ್ಷತ್ರಗಳನ್ನು ಮುಖ್ಯವಾಗಿ ಹೇಳುತ್ತೆ. ಇಷ್ಟು ನಕ್ಷತ್ರಗಳಲ್ಲಿ ತೊಗೋಬೇಕು ಅನ್ನೋದು. ಈ ನಕ್ಷತ್ರಗಳಲ್ಲಿ ತೊಗೋಬೇಕು. ಮತ್ತು ಯಾವ್ಯಾವಾಗ ತೊಗೋಬಾರ್ದು ಅನ್ನೋದಕ್ಕೂ ಕೂಡ ಕೆಲವೆಲ್ಲ ಶಾಸ್ತ್ರಗಳಲ್ಲಿ ಹೇಳ್ಕೊಂಡು ಹೋಗಿದೆ. ಈಗ ನವಮಿ ತಿಥಿನಲ್ಲಿ ತೊಗೋಬಾರ್ದು, ಮಂಗಳವಾರದ ದಿನ ತೊಗೋಬಾರ್ದು, ರಾತ್ರಿ ಕಾಲದಲ್ಲಿ ಅಂದರೆ ಸೂರ್ಯ ಅಸ್ತದ ನಂತರ ಪ್ರಮಾಣ ವಚನ ತೊಗೋಬಾರ್ದು,
ಈ ಥರದ್ದೆಲ್ಲ ಶಾಸ್ತ್ರಗಳಲ್ಲಿ ಹೇಳಿದೆ. ಗುರುವಾರ ಶ್ರೇಷ್ಠ, ಶುಕ್ರವಾರ ಶ್ರೇಷ್ಠ, ಸೋಮವಾರ ಶ್ರೇಷ್ಠ, ಕಲಿಯುಗಕ್ಕೆ ಭಾನುವಾರದಲ್ಲೂ ತೊಗೋಬೋದು ಅಂತ ಇದೆ. ಸೊ ಹೀಗೆಲ್ಲ ಶಾಸ್ತ್ರಗಳಲ್ಲಿ ಲೆಕ್ಕಾಚಾರಗಳಿದೆ. ಮತ್ತು ದ್ವಿತೀಯ ಮತ್ತು ದಶಮಿ ತಿಥಿಗಳು ಬಹಳ ಶ್ರೇಷ್ಠ ಅಂತ ಹೇಳುತ್ತೆ. ತಿಥೀನಾಂ ಚಾಪಿ ಯುಗ್ಮಾನಾಂ ದ್ವಿತೀಯ ದಶಮಿ ಶುಭೆ ಅಂತ ತೊಗೊಂಡಿದ್ದಾರೆ ಶಾಸ್ತ್ರದಲ್ಲಿ. ಸೊ ಹಾಗಾಗಿ ಇದು ಕೂಡ ನಮಗೆ ಸೇರಿಕೊಳ್ಳುತ್ತೆ. ಮತ್ತು ವಿಷನಾಡಿ ವಿವರ್ಜ್ಯಾಸು ಕುಲಿಕೋದಯನೇಂ ವಿನ ಅಂತ ತೊಗೊಂಡಿದ್ದಾರೆ. ಇದರರ್ಥ ಏನು ಅಂದರೆ ನಕ್ಷತ್ರಗಳಲ್ಲಿ ವಿಷಗಳಿಗೆ ಅಂತ ಒಂದಷ್ಟಿರುತ್ತೆ. ಪ್ರತಿ ನಕ್ಷತ್ರಕ್ಕೂ ಅಮೃತಗಳಿಗೆ ವಿಷಗಳಿಗೆ ಅಂತ ಇರುತ್ತೆ. ಆ ವಿಷಗಳಿಗೆನಲ್ಲಿ ತೊಗೋಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟು. ಇನ್ನೊಂದೇನು ಅಂದರೆ ಗುಳಿಕಾಲ, ಯಮಗಂಡ ಕಾಲ, ಅರ್ಧಪ್ರಹರ ಕಾಲ ಇವುಗಳಲ್ಲೆಲ್ಲ ತೊಗೋಬಾರ್ದು ಅನ್ನೋದಿದೆ. ಅದಕ್ಕೂ ನಮಗೆ ಮುಹೂರ್ತ ಚಿಂತಾಮಣಿ ಅನ್ನೋ ಗ್ರಂಥದಲ್ಲಿ ಪ್ರಮಾಣ ಸಿಗುತ್ತೆ. ನಿಧನಂ ಪ್ರಹಾರಾರ್ಧೇತು ನಿಸ್ವತ್ವಂ ಯಮಗಂಡಕೆ ಕುಲಿಕೆ ಸರ್ವನಾಶ ಸ್ಯಾತ್ ರಾತ್ರೌ ಏತೆ ನದೋಷದಾಹ ಅಂತ ಶ್ಲೋಕ ಇದೆ. ಸೊ ಹಾಗಾಗಿ ಇದೆಲ್ಲವನ್ನು ನಾವು ಲೆಕ್ಕಾಚಾರ ಹಾಕ್ಕೊಂಡಾಗ ಅವರಿಗೆ ಹೊಂದತಕ್ಕಂತಹ ದಿನವನ್ನು ನೋಡಿ ತಗೊಳ್ತಕ್ಕಂತಹದ್ದು ಸೂಕ್ತ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಮತ್ತು ಯಾವ ಮುಹೂರ್ತದಲ್ಲಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಆ ಮುಹೂರ್ತಕ್ಕೆ ಅಷ್ಟಮದಲ್ಲಿ ಯಾವುದೇ ಗ್ರಹಗಳು ಇರಬಾರ್ದು, ಮುಖ್ಯವಾಗಿ ಯಾವುದೇ ಪಾಪಗ್ರಹಗಳು ಶುಭಗ್ರಹಗಳು ಇರಬಾರ್ದು ಅನ್ನೋದನ್ನು ಹೇಳುತ್ತೆ. 3, 6, 11 ಪಾಪಗ್ರಹಗಳಿರಬೇಕು, ಕೇಂದ್ರ ತ್ರಿಕೋಣದಲ್ಲಿ ಶುಭ ಗ್ರಹಗಳಿರಬೇಕು ಅನ್ನೋದನ್ನು ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳಿದೆ ಇಲ್ಲಿ. ಯಾಕೆಂದರೆ ನಾನು ಈ ಗ್ರಂಥವನ್ನು ಇಟ್ಟುಕೊಂಡೇ ಮುಂದೆ ಇಲ್ಲಿ ವಿಶ್ಲೇಷಣೆ ಮಾಡ್ತಾಯಿದ್ದೀನಿ ನಾನು. ಯಾಕೆಂದರೆ ಈ ಶ್ಲೋಕಗಳೆಲ್ಲ ಸಾವಿರಾರು ಶ್ಲೋಕಗಳಿರುತ್ತೆ, ಎಲ್ಲವನ್ನು ನಾವು ಇದು ಮಾಡಿ ಅದಕ್ಕಾಗಲ್ಲ. ಅದಕ್ಕೋಸ್ಕರನೇ ಇದು ಶಾಸ್ತ್ರದಲ್ಲಿ ಈ ಥರ ಹೇಳುತ್ತೆ. ಹಾಗಾಗಿ ಈ ಎಲ್ಲವನ್ನೂ ನಾವು ನೋಡಿದಾಗ ಈ ಒಂದು ಉತ್ತರಾಯಣ ಬಹಳ ಶ್ರೇಷ್ಠ. ಜ್ಯೇಷ್ಠ ಮಾಸನೂ ಕೂಡ ಓಕೆನೇ, ಏನು ತೊಂದರೆ ಇಲ್ಲ. ಇನ್ನು ಅವರು ಯಾವ ನಕ್ಷತ್ರವನ್ನು ಚೂಸ್ ಮಾಡ್ತಾರೆ ಅಂದರೆ ಯಾವ ದಿನ, ಯಾವ ತಿಥಿ, ಯಾವ ವಾರ, ಯಾವ ನಕ್ಷತ್ರ, ಯಾವ ಗಳಿಗೆ, ಅಮೃತಗಳಿಗೇನಾ ಅಥವಾ ಉದ್ಯೋಗಗಳಿಗೇನಾ ಅಥವಾ ಶುಭಗಳಿಗೇನಾ ಧನಗಳಿಗೇನಾ, ಇದೆಲ್ಲ ಗೌರಿ ಪಂಚಾಂಗದಲ್ಲಿ ಸಿಗುತ್ತೆ. ಆ್ಯಕ್ಚುಲಾಗಿ ನಮಗೆ ಗೌರಿ ಪಂಚಾಂಗಕ್ಕೆ ಶಾಸ್ತ್ರದಲ್ಲಿ ಪ್ರಮಾಣ ಇದೆ. ಆ್ಯಕ್ಚುಲಾಗಿ ಪೊಂಟಿಕೊಪ್ಪಲ್ ಪಂಚಾಂಗರ್ತೂ ಕೂಡ ಬರೆದಿದ್ದಾರೆ ಅದನ್ನು. ಸೊ ಹಾಗಾಗಿ ಅದಕ್ಕೆ ಪ್ರಮಾಣ ಇದೆ, ನನ್ನ ಹತ್ರ ಮೂಲ ಗ್ರಂಥ ಇದೆ. ಹಾಗಾಗಿ ಅದು ಬಿಟ್ಟರೆ ವಿಷಗಳಿಗೆ, ರೋಗಗಳಿಗೆ, ಜ್ವರಗಳಿಗೆ, ಕಲಹಗಳಿಗೆ ಈ ಥರದ್ದೆಲ್ಲ ಇದೆ. ಇದೆಲ್ಲ ನೆಗೆಟಿವ್ ಫ್ಯಾಕ್ಟರ್ಸು. ಇಂಥ ಗಳಿಗೆಗಳಲ್ಲಿ ತೊಗೋಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಇದೆಲ್ಲವನ್ನೂ ಕೂಲಂಕಷವಾಗಿ ಪರಿಶೀಲಿಸಿ ಒಂದು ಮುಹೂರ್ತವನ್ನು ಕರೆಕ್ಟಾಗಿ ಫಿಕ್ಸ್ ಮಾಡಿಕೊಂಡ್ರೆ ಅವರಿಗೆ ಅಭಿವೃದ್ಧಿ ಏಳಿಗೆ, ಅವರಿಂದ ರಾಜ್ಯಕ್ಕೆ ಅಭಿವೃದ್ಧಿ ಏಳಿಗೆ ಎಲ್ಲವೂ ಕೂಡ ಉಂಟಾಗತ್ತೆ. ಇನ್ನು ಅಧಿಕ ಮಾಸದಲ್ಲಿ ಪ್ರಮಾಣ ವಚನ ಎಷ್ಟು ಸೂಕ್ತ ಅಂತ? ಈ ಅಧಿಕ ಮಾಸದಲ್ಲಿ ಪ್ರಮಾಣ ವಚನ ಎಷ್ಟು ಸೂಕ್ತ ಅನ್ನೋದು ಭಾಳ ಒಳ್ಳೆಯ ಪ್ರಶ್ನೆ ಇದೆ ಆ್ಯಕ್ಚುಲಾಗಿ. ಈ ಒಂದು ವಿಚಾರಕ್ಕೆ ಬಂದಾಗ ನಾವು ಅಧಿಕ ಮಾಸದ ಒಂದು ಲೆಕ್ಕಾಚಾರಕ್ಕೆ ಬಂದಾಗ ಇಲ್ಲಿ ಏನಾಗುತ್ತೆ ಅಂದರೆ ಇನ್ನೊಂದು ಶಾಸ್ತ್ರ ಗ್ರಂಥದಲ್ಲಿ ಯಾವ ಥರ ಹೇಳಿದೆ ಅಂದರೆ ರಾಜಾಭಿಷೇಕ ಶುಭ ಉತ್ತರಾಯಣೆ ಗುರುವಿಂದು ಶುಕ್ರೈ ಉದಿತೈ ಬಲಾನ್ವಿತೈ ಭೌಮಾರ್ಕ ಲಗ್ನೇಶ ದಶೇಶ ಜನ್ಮಪೈ ನ ಚೈತ್ರ ರಿಕ್ತ ಆರ ನಿಶಾ ಮಲಿಂಲುಚೆ ಅಂತ ತೊಗೊಂಡಿದ್ದಾರೆ. ಇದರ ಒಟ್ಟು ಅರ್ಥ ಏನು ಅಂದರೆ ಯಾವಾಗ ಮಾಡಬೇಕು ನಾವು ಅನ್ನೋದ್ರೆ ಉತ್ತರಾಯಣದಲ್ಲಿ ಮಾಡಬೇಕು, ಗುರುವಾರದಲ್ಲಿ ಮಾಡಬೇಕು, ಶುಕ್ರವಾರದಲ್ಲಿ ಮಾಡಬೇಕು, ಇಂದುವಾಸರ ಅಂದರೆ ಸೋಮವಾರದಲ್ಲಿ ಮಾಡಬೇಕು. ಇದೆಲ್ಲನೂ ಬಹಳ ಶ್ರೇಷ್ಠವಾದದ್ದು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತೊಗೊಂಡಿದ್ದಾರೆ. ಮೂಲ ತ್ರಿಕೋಣಗಳಲ್ಲಿ ಕೇಂದ್ರದಲ್ಲಿ ಶುಭಗ್ರಹಗಳಿರಬೇಕು, ಮತ್ತು 3, 6, 11 ಪಾಪಗ್ರಹಗಳಿರಬೇಕು, ಮತ್ತು ರಿಕ್ತ ತಿಥಿಗಳಲ್ಲಿ ಮಾಡಬಾರ್ದು ಅಂತ ಹೇಳುತ್ತೆ, ಚೈತ್ರ ಮಾಸದಲ್ಲಿ ಮಾಡಬಾರ್ದು ಅಂತ ಹೇಳುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನ ಮಲಿಂಲುಚೆ, ಇದು ಬಹಳ ಇಂಪಾರ್ಟೆಂಟು. ನೀವು ಕೇಳ್ತಿರ್ತಕ್ಕಂಥ ಪ್ರಶ್ನೆಗೆ ಡೈರೆಕ್ಟಾಗಿ ಶಾಸ್ತ್ರಗ್ರಂಥದಲ್ಲಿ ಪ್ರಮಾಣ ಇದೆ. ಮಲಿಂಲುಚ ಅನ್ನೋದಕ್ಕೆ ಧರ್ಮಶಾಸ್ತ್ರದಲ್ಲಿ ಮಲಮಾಸ ಅಂದರೆ ಅಧಿಕ ಮಾಸ ಅಥವಾ ಕ್ಷಯಮಾಸ ಅನ್ನೋ ಅರ್ಥ. ಇವಾಗ ಬಂದಿರತಕ್ಕಂಥದ್ದು ಅಧಿಕ ಮಾಸ. ಸಾಮಾನ್ಯವಾಗಿ 3.25 ವರ್ಷಕ್ಕೆ ಒಂದ್ಸತಿ ಅಧಿಕ ಮಾಸ ಬರುತ್ತೆ, 141 ವರ್ಷಕ್ಕೆ ಒಂದ್ಸತಿ ಕ್ಷಯಮಾಸ ಬರುತ್ತೆ. ಹಾಗಾಗಿ ಇವಾಗ ಅಧಿಕ ಜ್ಯೇಷ್ಠ ಮಾಸ ಬಂದಿದೆ, ನ ಮಲಿಂಲುಚೆ ಅಂತ ಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾಗಿ ತೊಗೊಂಡಿದೆ. ಹಾಗಾಗಿ ಅಧಿಕ ಮಾಸದಲ್ಲಿ ಈ ಒಂದು ಪ್ರಮಾಣ ವಚನ ಅಷ್ಟು ಶ್ರೇಷ್ಠ ಅಲ್ಲ ಅನ್ನೋದನ್ನು ಹೇಳುತ್ತೆ ಶಾಸ್ತ್ರದಲ್ಲಿ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇಡೀ ಕರ್ನಾಟಕದ ಜನತೆಗೆ ಹೇಳ್ತಾ ಇದ್ದೀನಿ, ಮುಹೂರ್ತ ಶಾಸ್ತ್ರದ ಗ್ರಂಥಗಳನ್ನು ಇಟ್ಟುಕೊಂಡೇ ಹೇಳ್ತಾ ಇದ್ದೀನಿ. ಹಾಗಾಗಿ ನ ಮಲಿಂಲುಚೆ ಅಂತ ಹೇಳಿದಾಗ ಅಧಿಕ ಮಾಸದಲ್ಲಿ ಶ್ರೇಷ್ಠ ಅಲ್ಲ. ಅಕಸ್ಮಾತ್ ಆಯಿತು ಅಂದರೆ ತೊಂದರೆಗಳು, ಕಷ್ಟಗಳು, ಚಿಂತೆಗಳು ಉಂಟಾಗತ್ತೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಸೂಚಿಸಿದೆ. ಹೀಗಿದ್ದಾಗ ಹಾಗಿದ್ರೆ ಮತ್ತೆ ಅಧಿಕ ಮಾಸ ಬಂದಾಗ ಏನು ಮಾಡಬೇಕು ಅನ್ನೋದು ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ನಿಮ್ಮ ಪ್ರಶ್ನೆ ನಾನೇ ಕೇಳ್ಬಿಟ್ಟಿದ್ದೀನಿ. ನೆಕ್ಸ್ಟು ಅಧಿಕ ಮಾಸದಲ್ಲಿ ಈ ಥರ ಆಯಿತು ಅಂದರೆ ಅಕಸ್ಮಾತು ನಾವು ಏನು ಮಾಡಬೇಕು ಅನ್ನೋದಕ್ಕೆ
ಇನ್ನೊಂದು ಶಾಸ್ತ್ರ ಗ್ರಂಥದಲ್ಲಿ ಅದಕ್ಕೆ ಪ್ರಮಾಣ ಕೊಡ್ತಾರೆ. ಏನಂತ ಕೊಡ್ತಾರೆ ಅಂದರೆ ಅತಿಪಾತಿಷು ಕಾರ್ಯೇಷು ಅಭಿಯೋಗೋ ನೃಪಸ್ಯತು ಕೃತ್ವಾಭಿಷೇಕಂ ಯೋಗೇಂದ್ರ ಪಶ್ಚಾತ್ ಕಾಲೋ ಅಭಿಷೇಚಯೇತ್ ಅಂತ ತೊಗೊಂಡಿದ್ದಾರೆ. ಇದರ ಅರ್ಥ ಏನು ಅಂದರೆ ಎಮರ್ಜೆನ್ಸಿ ಕೇಸ್, ಅತಿಪಾತಿಷು ಅನ್ನೋದಕ್ಕೆ ಅವಶ್ಯಕೆ ಕಾರ್ಯೇ ಅಂತ ತೊಗೊಂಡಿದ್ದಾರೆ ಇಲ್ಲಿ ಅದಕ್ಕೆ ಅರ್ಥವನ್ನು. ಅಂದರೆ ಎಮರ್ಜೆನ್ಸಿ ಕೇಸು, ಇನ್ಎವಿಟಬಲ್ ಕೇಸ್ ಇದೆ ಇವಾಗ, ಅಷ್ಟು ದಿನ ಹಾಗೆ ರಾಜ್ಯನ ಬಿಡೋಕ್ಕಾಗೋದಿಲ್ಲ, ಹಾಗಾಗಿ ಏನು ಮಾಡಬೇಕಾಗತ್ತೆ ಅನ್ನೋ ಪ್ರಶ್ನೆ ಬಂದಾಗ ಅಭಿಯೋಗೋ ನೃಪಸ್ಯತು, ರಾಜನಿಗೆ ಹೊಂದತಕ್ಕಂತಹ ಯಾವುದೋ ಒಂದು ಒಳ್ಳೆ ಸಮಯದಲ್ಲಿ ತುಂಬ ಸಿಂಪಲ್ಲಾಗಿ, ಎಷ್ಟು ಸಿಂಪಲ್ಲಾಗುತ್ತೋ ಅಷ್ಟು ಸಿಂಪಲ್ಲಾಗಿ ಒಂದು ಪ್ರಮಾಣ ವಚನ ಸ್ವೀಕಾರ ಇವತ್ತಿನ ಲೆಕ್ಕಾಚಾರಕ್ಕೆ ಆ ಕಾಲಕ್ಕೆ ರಾಜಾಭಿಷೇಕ, ಪಟ್ಟಾಭಿಷೇಕ ಅಥವಾ ರಾಜಾಭಿಷೇಕ ಇವತ್ತಿನ ಕಾಲಕ್ಕೆ ನಮಗೆ ಈ ಥರ ಪ್ರಮಾಣ ವಚನ ಸ್ವೀಕಾರ ಮಾಡಿಕೊಂಡು ಕೃತ್ವ ಅಭಿಷೇಕಂ ಯೋಗೇಂದ್ರ ಪಶ್ಚಾತ್ ಕಾಲ ಅಭಿಷೇಚಯೇತ್, ಫಸ್ಟು ಸಿಂಪಲ್ಲಾಗಿ ಮಾಡ್ಕೊಂಬಿಟ್ಟು ಪಶ್ಚಾತ್ ತದನಂತರದಲ್ಲಿ ಯಾವಾಗ ಅಧಿಕ ಮಾಸ ಮುಗಿದು ಶುಭ ಮಾಸ ನಿಜ ಮಾಸ ಬರುತ್ತೋ ಆಗ ಕಾಲೇ ಅಭಿಷೇಚಯೇತ್, ಮತ್ತೆ ಇನ್ನೊಂದು ಸತಿ ಓತ್ ಟೇಕಿಂಗ್ ಮಾಡ್ಕೋಬೇಕು ಅಂತ ಶಾಸ್ತ್ರ ಇದೆ.